ಹಾಯ್ ವೆಲ್ಕಮ್ ಟು ಚಾಯಾಲಾಗ್ಸ್. ಇವತ್ತು ಪಾಲಕ್ ಪುಲಾವ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಈ ಪಾಲಕ್ ಪುಲಾವ್ ಜೊತೆಗೆ ನಾನು ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ, ಆಮೇಲೆ ಹಸಿ ಬಟಾಣಿನೂ ಸೇರಿಸಿದ್ದೀನಿ. ನೀವು ಬರೀ ಪಾಲಕ್ ಹಾಕೇ ಮಾಡ್ಬೋದು, ಇಲ್ಲ ತರಕಾರಿನೂ ಸ್ವಲ್ಪ ಹಾಕೋಣ ಅಂದರೆ ಎಲ್ಲ ಒಂದೊಂದು ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಪಾಲಕ್ ಪುಲಾವ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ಒಂದು ಪ್ಯಾನ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಗೆ ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚುರುಕು ಮೆಣಸಿನ್ಕಾಯಿ ಅನ್ನೋದ್ರಿಂದ 3 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ 4 ಹಾಕ್ಕೊಳ್ಳಿ, ನಿಮ್ಮ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ. ಇಲ್ಲಾಂದರೆ 3 ಸಾಕು. 1 ಲೋಟ ಅಕ್ಕಿಗೆ ನಾನು 3 ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪಾಲಕ್ನ ನೀಟಾಗಿ ತೊಳೆದು 2-3 ಸಲ ಇಟ್ಟಿದ್ದೆ, ಅದು ಹಾಕ್ಕೊಂಡೆ. ಅದ್ರ ಜೊತೆಗೆ 1 ಕಪ್ನಷ್ಟು ಪುದೀನನೂ ಹಾಕ್ಕೋತಾ ಇದ್ದೀನಿ. ತುಂಬ ಇದು ಚೆನ್ನಾಗಿರುತ್ತೆ, ಅರೋಮಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ತೊಳೆದಿಟ್ಟಿರೋ ಪಾಲಕ್ಕು, ಪುದೀನ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ 5 ನಿಮಿಷ. ಹುರಿದಾದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಆಡಿಸ್ಕೊಂಬರ್ಬೇಕು. ನೀಟಾಗಿ ಆಡಿಸ್ಕೊಂಡು ಬನ್ನಿ ಅದನ್ನು. ಅದ್ರ ಜೊತೆಗೆ ಆಡ್ಸೋಕ್ಕೆ ಮುಂಚೆ 1 ಸ್ಪೂನಷ್ಟು ಸೋಂಪು, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಯಿ ತುರಿದು ಹಾಕ್ಕೊಳ್ಳಿ, ಇಲ್ಲ ಕಾಯಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದ್ರ ಜೊತೆಗೆ ನಾವೀಗ ಇದು ಫ್ರೈ ಮಾಡಿಟ್ಟಿದ್ದೀವಲ್ಲ ಸೊಪ್ಪು, ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ನೀಟಾಗಿ ಕಾಯೆಲ್ಲ ನುಣ್ಣಗೆ ಹಂಗೆ ನೀಟಾಗಿ ರುಬ್ಕೊಂಡು ಬನ್ನಿ. ಈಗ ರುಬ್ಬಾಗಿದೆ. ನೆಕ್ಸ್ಟು ಒಂದು ಕುಕ್ಕರ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಬೇ ಲೀಫು ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳಿ. ಅದಾದಮೇಲೆ ಒಂದು ಉದ್ದುದ್ದಕ್ಕೆ ಈ ಥರ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಅದು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು, ಅದಾದಮೇಲೆ 2 ಟೊಮೊಟೊ ಹಣ್ಣು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ನೀಟಾಗಿ ಹುರ್ಕೊಂಡಾಯಿತು. ಅದಾದಮೇಲೆ ಅದೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರು ಅಂದರೆ ಧನಿಯಾ ಪೌಡರು, 1/4 ಸ್ಪೂನಿಂದ ಸ್ವಲ್ಪ ಜಾಸ್ತಿ ಅರ್ಶಿಣದ ಪೌಡ್ರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಾವು ಆಡಿಸಿಟ್ಕೊಂಡಿದ್ದೀವಲ್ವ ಆ ಮಸಾಲಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ, ಒಂದು 5 ನಿಮಿಷ ಫ್ರೈ ಮಾಡಿ. ಅದಾದಮೇಲೆ ನಾನು ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆನ ಈ ರೀತಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡೋಕ್ಕಿಂತ ಈ ರೀತಿ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಕ್ಯೂಬ್ ಥರಕ್ಕಿಂತ ಈ ಥರ ಉದ್ದಕ್ಕೆ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಕಪ್ಪಷ್ಟು ಹಸಿ ಬಟಾಣಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನೇ ಚೆನ್ನಾಗಿ ಉನಿ ಹಾಕ್ಬಿಟ್ಟು ಒಂದು 4 ಅವರ್ಸಾರು ಉನಿ ಹಾಕಬೇಕಾದ್ರೆ, ನನ್ನ ಹತ್ರ ಹಸಿ ಬಟಾಣಿ ಇದರಿಂದ ಹಸಿ ಬಟಾಣಿ ಹಾಕ್ಬಿಟ್ಟು ಸೋಯಾ ಚಂಕ್ಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ದರಿಲ್ಲ, ಅದು ಆಪ್ಷನ್. ಮಕ್ಳಿಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀವಿ ಅಷ್ಟೇ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ನಿಮ್ಗೆ ಆಪ್ಷನ್, ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಇದಾದಮೇಲೆ ನಾನೀಗ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೋಬೇಕು. ನಾನು ಜಾರು ವೇಸ್ಟ್ ಮಾಡಬಾರ್ದಲ್ವ, ಆಡಿಸಿರೋದು, ಅದನ್ನೇ ತೊಳೆದ್ಬಿಟ್ಟು ನೀಟಾಗಿ 1 ಲೋಟ ಅದರ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಮಾಮೂಲಿ ನೀರು 1 ಲೋಟ, ಒಟ್ಟು 2 ಲೋಟ ನೀರು ಹಾಕಿದ್ದೀನಿ. ಈ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ, ಉಪ್ಪೆಲ್ಲ ಕರಗಿ ನೀಟಾಗಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಆ ಅಕ್ಕಿನ ಇದಕ್ಕೆ ಹಾಕಿದ್ರೆ ಇಷ್ಟೇ, ಮುಗೀತು. ನೀವು ಬೇಕಾದ್ರೆ ಈ ಟೈಮ್ಲಿ ಸ್ವಲ್ಪ ತುಪ್ಪನೋ ಬೆಣ್ಣೆನ ಹಾಕ್ಕೋಬೋದು. ಇಲ್ಲ, ನಾನು ಫಸ್ಟೇ ತುಪ್ಪ ಹಾಕಿರೋದ್ರಿಂದ ನನಗೇನೂ ಹಾಕಲಿಲ್ಲ. ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ಅಕ್ಕಿ ತೊಳೆದು ನಾನು ಅಕ್ಕಿನ ಸೇರಿಸಿದ್ದೀನಿ ಇದಕ್ಕೆ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಡಿ. ಮುಚ್ಚಾದಮೇಲೆ 2 ವಿಷಿಲ್ ಸಾಕು, ಜಾಸ್ತಿ ಬೇಡ. 2 ವಿಷಿಲ್ ಹಾಕಿದ್ರೆ ಸಾಕು, ಅನ್ನ ಚೆನ್ನಾಗಿ ಬೆಂದಿರುತ್ತೆ. ನೀವು ಬೇಕಾದರೆ ಈಗ ಕುಕ್ಕರ್ ಮುಚ್ಚೋಕ್ಕೆ ಮುಂಚೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಅನ್ನ ಇನ್ನೂ ಉದುದ್ರಿಯಾಗಿ ಬರುತ್ತೆ. ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ನಿಂಬೆಹಣ್ಣು ಹಿಂಡಕ್ಕೆ ಹೋಗಿಲ್ಲ, ಹುಳಿ ಆಗಿಬಿಡುತ್ತೆ ಬಾತು ಅಂದ್ಬಿಟ್ಟು. ನೀವು ಬೇಕಾದ್ರೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ತುಪ್ಪ ಬೇಕಾದ್ರೆ ತುಪ್ಪನೋ ಬೆಣ್ಣೆನೋ ಈ ಟೈಮ್ಲಿ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿಬಿಡಿ. ಮುಚ್ಚಿ 2 ವಿಷಿಲ್ ಬರಲಿ ಸಾಕು. 2 ವಿಷಿಲ್ಗೆ ಅನ್ನ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಆಗಿದೆ 2 ವಿಷಿಲು. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅನ್ನ ನೀಟಾಗಿ ಉದುದ್ರಿಯಾಗೇ ಬಂದಿದೆ. ನಾನು ಏನು ನಿಂಬೆಹಣ್ಣು ಹಿಂಡಿಲ್ಲ, ಬಟ್ ಆದರೂ ನಾವು ಕರೆಕ್ಟಾಗಿ ನೀರು ಹಾಕಿದ್ರೆ ಕರೆಕ್ಟಾಗಿ ಉದುದ್ರಿಯಾಗಿ ಬರುತ್ತೆ. ನೀರು ಸ್ವಲ್ಪ ಜಾಸ್ತಿ ಆಗೋದ್ರೆ ಅನ್ನ ತುಂಬ ಬೆಂದೋಗುತ್ತೆ. ಆಮೇಲೆ ವಿಷಿಲು ಅಷ್ಟೇ, 2 ವಿಷಿಲ್ ಮೇಲೆ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ನಿಮ್ಗೆ ಅಕ್ಕಿ ಗೊತ್ತಾಗುತ್ತಲ್ವ, ನಿಮ್ಮ ಮನೇಲಿ ಅಕ್ಕಿ ಎಷ್ಟು ಇದು ಬೇಕು ಬೇಯೋಕ್ಕೆ ಅಂತ. ಮ್ಯಾಕ್ಸಿಮಮ್ 2 ವಿಷಿಲ್ ಸಾಕು. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಮೊಸರು ಬಜ್ಜಿನೋ ಇಲ್ಲ ಕಾಯಿ ಚಟ್ನಿನೋ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿದೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.
ಧನ್ಯವಾದಗಳು.